ಸಿಲಿಂಡರ್ ಸ್ಫೋಟಗೊಂಡು 20ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯವಾಗಿರುವಂತಹ ಘಟನೆ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದ ಪಿಜಿಯಲ್ಲಿ ನಡೆದಿದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಸ್ಫೋಟಗೊಳ್ತಾ ಇದೆಯಲ್ಲ ಸಿಲಿಂಡರ್ಗಳು, ಅದೇ ರೀತಿ ಈಗ ಮತ್ತೊಂದು ಘಟನೆ ಸಂಭವಿಸಿದೆ. ಆನೇಕಲ್ನ ತಾಲೂಕಿನ ಬೊಮ್ಮಸಂದ್ರದ ಪಿಜಿಯಲ್ಲಿ ಈ ಘಟನೆ ಆಗಿದೆ ಎಂದು ಬೆಳಗಿನ ಜಾವ 6 ಗಂಟೆಗೆ ನಡೆದಿರುವ ದುರ್ಘಟನೆ ಇದು. ಬೊಮ್ಮಸಂದ್ರದ ನಾಗರಾಜ ರೆಡ್ಡಿ ಎಂಬುವರಿಗೆ ಸೇರಿದ ಪಿಜಿಯಲ್ಲಿ 20ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ವು. ಉತ್ತರ ಭಾರತದ ಕಾರ್ಮಿಕರು ಪಿಜಿಯಲ್ಲಿ ವಾಸವಾಗಿದ್ರು. 20ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯ ಆಗಿದೆ. ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸ್ಥಳಕ್ಕೆ ಭೇಟಿಯನ್ನ ನೀಡಿ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ನೋಡಿ, ಸಿಲಿಂಡರ್ ಸ್ಫೋಟಗೊಂಡಿದೆ. 20ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯವಾಗಿರುವಂಥ ಘಟನೆ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದ ಪಿಜಿಯಲ್ಲಿ ನಡೆದಿರುವಂಥದ್ದು ನೋಡ್ತಾ ಇದ್ದೀರಿ. ಬೆಳಗ್ಗೆ ಇವತ್ತು 6 ಗಂಟೆಗೆ ಆಗಿರುವಂಥ ಘಟನೆ. ಜೊತೆಗೆ ಪಿಜಿಯಲ್ಲಿ ಹಲವು ಕುಟುಂಬಗಳು ವಾಸವನ್ನು ಮಾಡಿಕೊಂಡಿದ್ದು, ಬೇರೆ ಬೇರೆ ಕೆಲಸಕ್ಕೆ ಹೋಗುವಂಥವ್ರು, ಕಾರ್ಮಿಕರು, ಇದರ ಜೊತೆಗೆ ಉತ್ತರ ಭಾರತದ ಕಾರ್ಮಿಕರು ಕೂಡ ಇದೇ ಪಿಜಿಯಲ್ಲಿ ವಾಸವಾಗಿದ್ದರು. ಹಾಗಾಗಿ ಪಿಜಿಯಲ್ಲಿ ಅಡುಗೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಿಗ್ಗೆ ಸಿಲಿಂಡರ್ ಏಕಾಏಕಿ ಸ್ಫೋಟ ಆಗಿದೆ. ಸ್ಫೋಟಗೊಂಡ ಆ ಒಂದು ಹುಡ್ತಾ ಇದೆಯಲ್ಲ, ಅಲ್ಲಿ 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ. ಆಸ್ಪತ್ರೆಗಳಿಗೆ ಈಗಾಗಲೇ ಅವ್ರನ್ನ ದಾಖಲು ಕೂಡ ಮಾಡಲಾಗಿರುವಂತಹ ಘಟನೆ ನಡೆದಿದೆ. ಬೆಳಗಿನ ಜಾವ 6 ಗಂಟೆಗೆ ಈ ಒಂದು ದುರ್ಘಟನೆ ಸಂಭವಿಸಿದೆ. ನಾಗರಾಜು ಅನ್ನುವಂಥವ್ರಿಗೆ ಸೇರ್ಕೊಂಡಂಥ ಪಿಜಿ ಇದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ನೋಡ್ತಾ ಇದ್ದೀವಿ ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಬೆಳಗಿನ ಜಾವ 6 ಗಂಟೆಗೆ ಸಿಲಿಂಡರ್ ಸ್ಫೋಟ ಆಗಿದೆ. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ ಕೊಡೋದಾದ್ರೆ. ಶಿವು, ಈ ಒಂದು ಘಟನೆ ಆಗಿರುವಂತದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಗ್ರಾಮದ ಬಳಿ. ಬೊಮ್ಮಸಂದ್ರ ಗ್ರಾಮದ ನಾಗರಾಜ್ ರೆಡ್ಡಿ ಎಂಬುವರಿಗೆ ಈ ಒಂದು ಪಿಜಿ ಒಂದು ಬಿಲ್ಡಿಂಗ್ ಸೇರುತ್ತೆ. ಅವರು ಒಂದು ಪಿಜಿಗೆ ಲೀಸ್ಗೆ ಈ ಒಂದು ಬಿಲ್ಡಿಂಗ್ ಅನ್ನ ಕೊಟ್ಟಿರ್ತಾರೆ. ನಿನ್ನೆ ರಾತ್ರಿ ಆ ಒಂದು ಗ್ಯಾಸ್ ಲೀಕೇಜ್ ಸಂಭವಿಸಿದೆ. ಆ ಒಂದು ಗ್ಯಾಸ್ ಲೀಕೇಜ್ ನಿಂದಾಗಿ ಬೆಳಗ್ಗೆ 6 ಗಂಟೆ ಸಮಯದಲ್ಲಿ ಎದ್ದು ಲೈಟ್ ಹಾಕಿದ ತಕ್ಷಣ ಕೂಡಲೇ ಆ ಒಂದು ಗ್ಯಾಸ್ ಲೀಕೇಜ್ ಆಗಿದ್ದರಿಂದ ಸಂಪೂರ್ಣವಾಗಿ ದೊಡ್ಡ ಮಟ್ಟದ ಒಂದು ಸ್ಫೋಟ ಸಂಭವಿಸಿದೆ ಅಂತಾನೆ ಒಂದು ಮಾಹಿತಿ ಲಭ್ಯವಾಗುತ್ತೆ. ಜೊತೆಗೆ ಈ ಒಂದು ಪಿಜಿಯಲ್ಲಿ ಬಹುತೇಕ ಉತ್ತರ ಭಾರತ ಮೂಲದ ಕಾರ್ಮಿಕರು, ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯೀಸ್ ಆಗಿರ್ಬೋದು, ಬೇರೆ ಬೇರೆಯವರು ಸಾಕಷ್ಟು ಮಂದಿ ಈ ಒಂದು ಪಿಜಿಯಲ್ಲಿ ವಾಸವಿರ್ತಾರೆ. ಏಕಾಏಕಿ ಎಲ್ಲಾ ರೂಮ್ಗಳಲ್ಲೂ ಕೂಡ ಬಹುತೇಕ ರೂಮ್ಗಳಲ್ಲಿ ಈಗಾಗಲೇ ತುಂಬಾ ಸುಟ್ಟು ಕರ್ಕಲಾಗಿರ್ತದೆ. ಜೊತೆಗೆ ಅಲ್ಲಿ ಇದ್ದಂತವರು ಕೂಡ ಗಂಭೀರವಾದ ಒಂದು ಗಾಯಗಳು ಕೂಡ ಆಗಿದ್ದಾವೆ. ನಾವು ಈಗಾಗಲೇ ಆ ದೃಶ್ಯಗಳಲ್ಲಿ ನೋಡ್ತಿದ್ದಂತೆ ಬಹುತೇಕ 40%, 30% ಅಷ್ಟು ಅವರು ಸುಟ್ಟಿದ್ದಾರೆ. ಕೆಲವರಿಗೆ 50% ಕೂಡ ದೇಹ ಸುಟ್ಟು ಹೋಗಿರುವಂತದ್ದು. ಸದ್ಯಕ್ಕಂತೂ ಸ್ಥಳೀಯರು ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಬಂದಿದ್ದಾರೆ. ಬಂದು ಈಗಾಗಲೇ ಬೆಂಕಿ ನಂದಿಸುವಂತ ಕೆಲಸವನ್ನು ಮಾಡಿದ ಜೊತೆಗೆ ಗಾಯಾಳುಗಳನ್ನ ಸೇಫ್ ಆಗಿ ಒಂದು ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಸ್ಥಳೀಯರು ಕೂಡ ಸಾಕಷ್ಟು ಮಂದಿ ಈ ಒಂದು ಕಾರ್ಯಾಚರಣೆಗೆ ಸಹಾಯವನ್ನು ಕೂಡ ಮಾಡ್ತಿರುವಂತದ್ದು. ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ.